ಯಾವುದೇ ಪಕ್ಷದವರು ಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂತಿಂತ ಜಾತಿಗಳಿಗೆ ಇಂತಿಂತದ್ದು ಇಂತಿಂತ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ. ನಾವು ಕೇಳೇ ಇಲ್ಲ. ಹಾಗಾದ್ರೆ FSL ರಿಪೋರ್ಟ್ ಕಳಿಸಿ ತನಿಖೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳಿದ್ರೆ FSL ರಿಪೋರ್ಟ್ ಹಾಕ್ಬೇಕು, ತನಿಖೆ ಹಾಕ್ಬೇಕು, ಅವರ ಜಡ್ಮೆಂಟ್ ಕೊಟ್ಟಾಗುತ್ತಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು FSL ರಿಪೋರ್ಟ್ ಬಂದಿದೆ ಅಂತ ಕೆಲವ್ರ ಅಭಿಪ್ರಾಯ ಇದೆ, ಬಂದಿಲ್ಲ ಅಂತ ಅಭಿಪ್ರಾಯ ಇದೆ. ಈ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ, ನಾನು ಯಾತಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೀವನದಲ್ಲಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಹೇಳಿಕೆಗಳಿಗೆ ಸ್ವಾಗತ ಕೊಡೋದು ಅಪರೂಪ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳೋದವರು, ನನಗೂ ಆಶ್ಚರ್ಯನೇ, ಎಲ್ಲ ಸುಳ್ಳು ಹೇಳೋದವರು ಇದೊಂದು ಸತ್ಯ ಹೇಳ್ಬಿಟ್ಟಿದ್ದಾರೆ. ರಾಷ್ಟ್ರದ್ರೋಹಿಗಳ ಕೃತ್ಯದ ಬಗ್ಗೆ ಅವರು ನಿಜಕ್ಕೂ ಕೂಡ ನಾವು ಕಠಿಣ ಕ್ರಮ ತಗೋತೇವೆ ಅಂತ ಮೊದಲನೇ ಬಾರಿ ಹೇಳಿರೋದ್ರಿಂದ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು FSL ರಿಪೋರ್ಟ್ ಬಂದಿದ್ಯಾ, ಬಂದಿದ್ರೆ ಅದು ರಿಪೋರ್ಟ್ ಏನಿದೆ, ರಾಜ್ಯ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಆಗಕ್ಕೆ ಅವಕಾಶ ಕೊಡಬಾರದು. ನಾನು ಹೇಳ್ತೀನಲ್ಲ ಸರ್, ಈ ಮುಚ್ಚಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡತ್ತಾ ಅಂತ ಅನುಮಾನ ಇವತ್ತು ಎಲ್ರಿಗೂ ಬರ್ತಾ ಇದೆ. ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಕಳೆದ ಬಾರಿ ಹಂಗೂ ಈಗ ಒಂದು ಲೋಕಸಭೆ ಸೀಟ್ ಗೆದ್ದಿದ್ರು, ಈ ಬಾರಿ ಒಂದೂ ಗೆಲ್ಲಲ್ಲ. ಇದು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೌರವ ತರದಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಅವ್ರ ಬಗ್ಗೆ ಮಾತ್ರ ನಾವು ಒತ್ತಾಯ ಮಾಡ್ತೇನೆ. DK ಶಿವಕುಮಾರ್ ಬಗ್ಗೆ ನಮ್ಮ ನಂಬಿಕೆ ಹೊರಟೋಯ್ತು. ಅವ್ರು ರಾಷ್ಟ್ರದ್ರೋಹಿಗಳ ಪರನೇ, ಅವರು ಭಯೋತ್ಪಾದಕರ ಪರನೇ ಅವರು. ಆದರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾರಿದ್ದಾರೋ ತನಿಖೆ ಮಾಡ್ತೀವಿ, ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ತಗೋಬೇಕಾದ್ರೆ FSL ರಿಪೋರ್ಟ್ ಬಂದಿದೆ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಸೂಕ್ತ ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.